ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಚಿತ್ರದುರ್ಗ ನಗರದ ಕೇಂದ್ರ ಮಧ್ಯಭಾಗದಲ್ಲಿರುವಂತಹ ತೋಟಗಾರಿಕೆ ಇಲಾಖೆಯ ಒಳಾಂಗಣವನ್ನು ನೋಡಲು ಈ ದಿನ ನಾವು ಸ್ನೇಹಿತರೊಬ್ಬರ ಕರೆಯ ಮೇರೆಗೆ ಒಳಗೆ ಹೋದಾಗ ಇಷ್ಟು ಸುಂದರವಾದ ಸ್ಥಳವನ್ನು 6 ಎಕರೆ ವಿಸ್ತೀರ್ಣವಾಗಿರುವ ಈ ಜಾಗವನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಚಿವರೊಬ್ಬರು ಕೃಷಿ ಮತ್ತು ತೋಟಗಾರಿಕೆ ಸಚಿವರೊಬ್ಬರು ಅನುಮತಿ ನೀಡಿದ್ದಾರೆ. ಹಾಗಾಗಿ ಈ ತೋಟಗಾರಿಕೆ ಇಲಾಖೆ ಇನ್ನು ಸ್ವಲ್ಪ ದಿವಸದಲ್ಲೇ ಕಣ್ಮರೆಯಾಗುತ್ತದೆ. ಇಲ್ಲಿರುವ 2,000ಕ್ಕಿಂತ ಹೆಚ್ಚು ಮರಗಳು ಕಡಿಯಲ್ಪಡುತ್ತವೆ ಎಂದು ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿ ತಿಳಿಸಿದಾಗ ನಾವು ಕೊನೆಯದಾಗಾರು ತೋಟಗಾರಿಕೆ ಇಲಾಖೆಯನ್ನು ನೋಡಿಕೊಂಡು ಬರೋಣ ಅಂಥೇಳಿ ಒಳಗೆ ಹೋದಾಗ ವೀಕ್ಷಕರಿಗೂ ಸಹ ಇದರ ಅನುಭವವನ್ನು ತೋರಿಸ್ಬೇಕು ಅಂಥೇಳಿ ಇಲ್ಲಿರೋ ವಾತಾವರಣ, ನಿಶಬ್ದತೆ, ವಾಯುಮಾಲಿನ್ಯವಿಲ್ಲ, ಜಲಮಾಲಿನ್ಯವಿಲ್ಲ, ಕೈಗಾರಿಕೆಗಳಿಲ್ಲ, ಊರಿನ ಮಧ್ಯಭಾಗದಲ್ಲಿದ್ದು ದೇಹದ ಪುಪ್ಪಸದಂತೆ ಲಂಗ್ಸ್ನಂತೆ ಕೆಲಸ ಮಾಡುತ್ತಾ ಸಾವಿರಾರು ಮರಗಳನ್ನು ಬೆಳೆಸಿಟ್ಟುಕೊಂಡಿರುವಂತಹ ತೋಟಗಾರಿಕೆ ಇಲಾಖೆ ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇದನ್ನು ಬಿಟ್ಟುಕೊಡಬೇಕೆಂದರೆ ಅವರಿಗೂ ಸಹ ಮನಸ್ಸಿಲ್ಲ. ಆದರೆ ಸರ್ಕಾರದ ಅಧಿಕಾರದಲ್ಲಿರೋದರಿಂದ ಅವರ್ಯಾರೂ ಸಹ ಇದರ ವಿರುದ್ಧ ಮಾತನಾಡುವಂತಿಲ್ಲ. ಸಾರ್ವಜನಿಕರು ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡಲು, ವಾಯುವಿಹಾರಕ್ಕೆ, ಗಾಳಿ ಸೇವನೆಗೆ ಒಳಗೆ ಬಂದು ಸುಂದರವಾದ ಸ್ಥಳದಲ್ಲಿ ಬದುಕು ಸಾಗಿಸುತ್ತಿರುವಂಥ ಈ ಸ್ಥಳವನ್ನು ಕಟ್ಟಡ ನಿರ್ಮಾಣಕ್ಕಾಗಿ ಕಡಿಯುತ್ತಾರೆ ಎಂದಾಗ ಊರಿನ ಜನರಿಗೆಲ್ಲ ನಿರಾಸೆ ಆಯಿತು. ಹಾಗೂ ಚಿತ್ರದುರ್ಗದ ಜನತೆಯ ಪರಿಸರವಾದಿಗಳಿಗಂತೂ ಬಹಳ ನೊಂದುಕೊಂಡರು. ನಮ್ಮದೇನು ಗ್ರಹಚಾರ ಕೆಟ್ಟಿದೆ, ಅಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜಿನ ಬಳಿಯೂ ಮರ ಕಡಿಯುತ್ತಾರೆ, ಇಲ್ಲಿ ಬಂದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೋಟಗಾರಿಕೆ ಇಲಾಖೆಯಲ್ಲಿರುವ ಮರಗಳನ್ನು ಕಡಿಯುತ್ತಾರೆ, ನಾವು ಯಾವ ರೀತಿ ಇವುಗಳನ್ನೆಲ್ಲ ಸಂರಕ್ಷಿಸಬೇಕು ಅಂತ ಅವರೂ ಸಹ ಚಿಂತಿತರಾಗಿದ್ದಾರೆ. ಭಾಳ ಹಳೆಯ ಮರಗಳು, ಇವಾಗ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತದೆ ಎಷ್ಟು ವರ್ಷಗಳಿಂದ ಇವು ಸಮೃದ್ಧವಾಗಿ ಬೆಳ್ಕೊಂಡಿದ್ದಾವೆ ಅಂಥೇಳಿ. ಸೂರ್ಯನ ಬೆಳಕು ಸಹ ಕೆಳಗೆ ಬೀಳಲ್ಲ, ಅಷ್ಟು ದಟ್ಟವಾದಂಥ ಅರಣ್ಯದ ಥರ, ಕಾಡಿನ ಥರ ನಿರ್ಮಾಣವಾಗಿರುವಂಥ ಈ ತೋಟಗಾರಿಕೆ ಇಲಾಖೆ 6 ಎಕರೆಯಷ್ಟು ಜಾಗವನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆಗೆದುಕೊಂಡಿರುವುದು ಬಹಳ ಅನ್ಯಾಯಕರವಾಗಿದೆ. ಏಕೆಂದರೆ ಇದನ್ನು ಸ್ಥಳಾಂತರ ಮಾಡಿ ಹೊರಗಡೆ 20 ಎಕರೆ ಜಮೀನು ನೀಡಿ ತೋಟಗಾರಿಕೆ ಇಲಾಖೆಯನ್ನು ಹೊರಹೋಗಲು ಪ್ರಯತ್ನಿಸುತ್ತಿರುವುದು ಸಹ ಒಳ್ಳೆಯ ಲಕ್ಷಣವಲ್ಲ. ಏಕೆಂದರೆ ಕಟ್ಟಡಗಳನ್ನಾದರೆ ಬದಲಾಯಿಸಬಹುದು. ಇಲ್ಲಿ ನೆಟ್ಟಿರುವ ಕರಿಬೇವು ಹೂವಿನ ಗಿಡಗಳು ನಾವು ಬೆಳೆದು ದೊಡ್ಡವರಾಗುತ್ತೇವೆ, ಜನರಿಗೆ ಉಪಯೋಗವಾಗುತ್ತವೆ ಎಂಬ ಆಸೆ ಇಟ್ಟುಕೊಂಡು ಸಾಕಷ್ಟು ಕರಿಬೇವು ಗಿಡಗಳು ಸಹ ನಿರೀಕ್ಷೆಯಲ್ಲಿವೆ. ಸಪೋಟ ಗಿಡಗಳು ಸಹ ಹಣ್ಣನ್ನು ನೀಡುತ್ತಾ ಪ್ರಾಣಿ ಪಕ್ಷಿಗಳಿಗೆ ಸಲಹುತ್ತಾ ಪರಿಸರ ನಿರ್ವಹಣೆಯಲ್ಲಿ ಅವು ಸಹ ಭಾಗವಹಿಸಿದ್ದಾವೆ. ದಿನ ಬೆಳಗ್ಗೆ ಎದ್ದು ಹೆಣ್ಣು ಮಕ್ಕಳು ಹೆಚ್ಚಾಗಿ VP ಎಕ್ಸ್ಟೆನ್ಷನ್ನು ಸುತ್ತಮುತ್ತ ಇರೋ ಬಡಾವಣೆ ಹೆಣ್ಣು ಮಕ್ಕಳು ಇಲ್ಲಿ ವಾಕಿಂಗ್ ಮಾಡುವ ಸ್ಥಳವಾಗಿದೆ. ಮಹಿಳೆಯರಿಗೆ ಭಾಳ ಸುರಕ್ಷಿತವಾದ ಸ್ಥಳವಾಗಿದೆ. ಗಂಡಸರಾದರೆ ಗಾಡಿ ತೆಗೆದುಕೊಂಡು ತುಂಬ ದೂರ ಹೋಗಿ ವಾಕಿಂಗ್ ಹೋಗಿ ಬರ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಭಾಳ ಪ್ರಶಸ್ತವಾದ ಸ್ಥಳವಾಗಿದೆ. ಈ ಜಾಗವನ್ನು ಕಳೆದುಕೊಂಡ್ರೆ ಅಲ್ಲಿ ಸುತ್ತಮುತ್ತ ಹೆಣ್ಣು ಮಕ್ಕಳ ಆರೋಗ್ಯವೆಲ್ಲ ಕೆಡುತ್ತೆ, ಅವರು ಸಹ ವಾಕಿಂಗ್ ಮಾಡೋದನ್ನು ನಿಲ್ಲಬೇಕಾಗುತ್ತೆ. ಹಾಗಾಗಿ ಮಹಿಳೆಯರು ಸಹ ಚಿಂತಿತರಾಗಿದ್ದಾರೆ. ಯಾವ ರೀತಿ ಜಿಲ್ಲಾಡಳಿತ ಮತ್ತು ಸಚಿವರು ತೀರ್ಮಾನ ತೆಗೆದುಕೊಳ್ಳುತ್ತಾರೆ? ಇಲ್ಲಿ ವಾಕಿಂಗ್ ಹೋಗೋ ಜನರನ್ನು ಒಬ್ಬರನ್ನಾರ ಕೇಳಿದಾರಾ? ಏನು ಈ ಜಾಗ ತಗೋಬೋದಾ, ಇಷ್ಟು ಮರ ಕಡಿಬೋದಾ? ಜನರ ಬಗ್ಗೆ ಯಾವುದೇ ಒಂದು ಗೌರವ ಭಾವನೆ ಇಲ್ಲದಂಗೆ ಪ್ರಜಾಪ್ರಭುತ್ವ ನಡೀತಾ ಇದೆ. ಹಾಗಾಗಿ ಇಲ್ಲಿಯ ಜನರೆಲ್ಲ ಭಾಳ ಬೇಜಾರಾಗಿದ್ದಾರೆ, ಬೇಸರಗೊಂಡಿದ್ದಾರೆ. ನಡೆದಾಡಿ ಅಲ್ಲಿ ವಾಕಿಂಗ್ ಹೋಗಿ ಆ ಫುಟ್ಪಾತು ಸೌದಿದೆ, ಅಷ್ಟು ಜನ ಇಲ್ಲಿ ವಾಕಿಂಗ್ ಮಾಡ್ತಾರೆ. ಮರಗಳು ನೋಡಿರ್ಬೋದು ನೀವು, ಮಾವಿನ ಮರ ಇರ್ಬೋದು, ಹುಣಸೆ ಮರಗಳು ಇರ್ಬೋದು, ಭಾಳ ಅಗಾಧವಾಗಿದೆ. ಅಲ್ಲಿ ನಾನು ಸ್ವಲ್ಪ ಮಾತಾಡ್ತಾ ಇದ್ದೀನಿ, ನಿಲ್ಲಿಸಿದ್ರೆ ನಿಮಗೆ ಪಕ್ಷಿಗಳು ಸೌಂಡ್ ಕೇಳುತ್ತೆ. ಇಲ್ಲಿ ನವಿಲುಗಳು ಬರ್ತಾವಂತೆ, ಹಾವಿದಾವಂತೆ, ಚೇಳಿದಾವಂತೆ, ಭಾಳಷ್ಟು ಗಿಳಿಗಳಿದ್ದಾವೆ. ಎಲ್ಲ ಥರ ಪ್ರಾಣಿ ಪಕ್ಷಿಗಳಿಗೂ ಆಶ್ರಯ ತಾಣವಾಗಿರೋಂಥ ಈ ತೋಟಗಾರಿಕೆ ಇಲಾಖೆನ ಸ್ಥಳಾಂತರ ಮಾಡೋಕ್ಕೆ ಹೇಗೆ ಸಾಧ್ಯ? ಬಿಲ್ಡಿಂಗ್ಗಳಾದರೆ ಸ್ಥಳಾಂತರ ಮಾಡ್ಬೋದು, ಬೇಕಿದ್ರೆ ಸ್ಟೇಡಿಯಂ ಸ್ಥಳಾಂತರ ಮಾಡ್ಬೋದು, ಬಸ್ ಡಿಪೋಗಳನ್ನ ಸ್ಥಳಾಂತರ ಮಾಡ್ಬೋದು, ಖಾಲಿ ಜಾಗಗಳಲ್ಲಿ ಬಿಲ್ಡಿಂಗ್ ಕಟ್ಬೋದು. ಆದರೆ ತೋಟಗಾರಿಕೆ ಇಲಾಖೆ ಮರ ನೆಟ್ಟು 50 ವರ್ಷಗಟ್ಟಲೆ ಬೆಳೆಸಿರೋ ಅಂಥದ್ದನ್ನು ಸ್ಥಳಾಂತರ ಮಾಡ್ತೀವಿ, ನೀವು ಹೊರಗೆ ಹೋಗಿ 20 ಎಕರೆ ದೂರ ಕೊಡ್ತೀವಿ ಅಂತೇಳಿ ಅವ್ರಿಗೆ ಆಸೆ ಹುಟ್ಟಿಸಿ ಇಷ್ಟು ಅಗಾಧವಾದ ಮರಗಳನ್ನು ಕಡಿಯೋ ಮನಸ್ಸಾದರೂ ಹೇಗೆ ಬರುತ್ತೆ? ಹಾಗಾಗಿ ಜಿಲ್ಲಾಡಳಿತ ಮತ್ತು ಈ ಸಚಿವರು ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಬದಲಾಯಿಸಿಕೊಂಡು ಸ್ಥಳ ವೀಕ್ಷಣೆ ಮಾಡಿ ಇಲ್ಲಿರೋ ಜನರನ್ನ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಇವುಗಳನ್ನು ತಡೆ ಹಿಡಿಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ನೀವು ನೋಡಿರ್ಬೋದು, ಮಣ್ಣಿನ ಫಲವತ್ತತೆ ಸಹ ಇಲ್ಲಿ ಡಿಫ್ರೆಂಟ್ ಆಗಿದೆ. ಇಲ್ಲಿರೋ ಕೆಲವು ನೌಕರರು ಮಾತಾಡ್ತಾರೆ, ಸರ್ ಈ ತೋಟಗಾರಿಕೆ ಇಲಾಖೆಯಲ್ಲಿ ನೀರಿನ ಸಂರಕ್ಷಣೆ ಇರ್ಬೋದು, ಆಮೇಲೆ ಜಲಚರ ಪ್ರಾಣಿಗಳೆಲ್ಲ ಇದ್ದಾವೆ ಇಲ್ಲಿ, ಅವನ್ನೆಲ್ಲ ನಾವು ಎಲ್ಲಿ ಸ್ಥಳಾಂತರ ಮಾಡೋಕ್ಕಾಗುತ್ತೆ? ಇಲ್ಲಿನ ಮಣ್ಣಿನ ಗುಣನೇ ಬೇರೆ ಇದೆ. ಇಲ್ಲಿ ವಾತಾವರಣದ ಮಾಯಿಶ್ಚರು, ಟೆಂಪರೇಚರ್ ಎಲ್ಲ ಬೇರೆ ಇದೆ. 50-60 ವರ್ಷಗಳಿಂದ ದಟ್ಟವಾದ ಕಾಡಿನ ಥರ ಬೆಳೆದಿರೋಂಥ ಸ್ಥಳವನ್ನು ಸ್ಥಳಾಂತರ ಮಾಡಿ ಅಲ್ಲಿ ಕಟ್ಟಡ ಕಟ್ಟೋದು ಎಷ್ಟರ ಮಟ್ಟಿಗೆ ನ್ಯಾಯ? ಚಿತ್ರದುರ್ಗದ ನಗರದಲ್ಲಿ ಮಧ್ಯಭಾಗದಲ್ಲಿದೆ ಇದು, ಉಸಿರಾಟ ಆಡೋವಂಥ ಜಾಗ. ಇಲ್ಲಿ ಎಷ್ಟು ತಂಪಾಗಿದೆ ಅಂದರೆ
ನಾವು ಯಾವುದೋ ಒಂದು ದಟ್ಟವಾದ ಕಾಡಲ್ಲಿ ಬಂದಿದ್ದೀವೇನೋ ಅಂತ ಭಾವನೆ ಮೂಡುತ್ತೆ. ಎಷ್ಟು ಅಗಾಧವಾದ ಮರಗಳು, ನೀವು ಸೈಜ್ನ ನೋಡಿದ್ರೆ ಅರ್ಥ ಆಗುತ್ತೆ ಎಷ್ಟು ಹಳೆಯ ಕಾಲದ ಮರಗಳು. ಇವೆಲ್ಲ ಕಡಿದು ಒಂದು ಕಟ್ಟಡ ಕಟ್ತೀವಿ ಅಂದರೆ ಯಾವ ರೀತಿ ಶಿಕ್ಷಣ ಪಡಿತಾ ಇದ್ದೀವಿ ನಾವು, ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀವಿ. ಊರಿನ ಜನ ಉಸಿರು ಕಟ್ಕೊಂಡು ಸಾಯ್ತಾರೆ. ಹೊಸ ಡಿ ಸಿ ಕಚೇರಿ ತಗೊಂಡು ಇವ್ರು ಏನು ಮಾಡ್ತಾರೆ? ಒಂದು ಪರಿಸರ ಚೆನ್ನಾಗಿ ಇಟ್ಕೊಳ್ಳಿ. ಡಿ ಸಿ ಕಚೇರಿ ಬೇಕು ನಿಧಾನಕ್ಕೆ ಮಾಡ್ಕೊಳ್ಳಿ, ಯಾವ್ದಾರ ಒಂದು ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಳ್ಳಿ. ಕಟ್ಟಡಗಳು ಇವು ಜೀವಂತ ನಲಿದಾಡ ಅಂತ ಪ್ರಾಣಿ ಪಕ್ಷಿಗಳಿರುವಂಥ ಸ್ಥಳ. ಇಲ್ಲೆಲ್ಲ ಹೂವಿನ ಗಿಡಗಳನ್ನ ಹಾಕಿ ಎಕ್ಸಿಬಿಷನ್ ಮಾಡ್ತಾರೆ. ಆ ಎಕ್ಸಿಬಿಷನ್ ಟೈಮಲ್ಲಿ ಇಲ್ಲೆಲ್ಲ ರೆಸಿಡೆನ್ಷಿಯಲ್ ಏರಿಯಲ್ಲಿ ನೋಡಿರ್ಬೋದು, ಎದುರುಗಡೆ ಮನೆಯವರಿದ್ದಾರೆ ಅವರೆಲ್ಲ. ಈಗ ಇಲ್ಲಿ ಡಿ ಸಿ ಕಚೇರಿ ಬಂದರೆ ಇವರೆಲ್ಲ ಬದುಕು ಏನಾಗುತ್ತೆ ಇವ್ರದ್ದೆಲ್ಲ? ಇಲ್ಲೆಲ್ಲ ಪಾರ್ಕಿಂಗ್ ಜಾಗ ಎಲ್ಲಿದೆ? ಸ್ಟ್ರೈಕ್ ಮಾಡೋರಿಗೆ ಜಾಗ ಎಲ್ಲಿದೆ? ಇಲ್ಲಿ ಕ್ಯಾಂಟೀನ್ ಮಾಡೋಕ್ಕೆ ಜಾಗ ಎಲ್ಲಿದೆ? ಆಟೋ ಸ್ಟ್ಯಾಂಡ್ ಎಲ್ಲಿ ಮಾಡ್ತೀರಾ? 6 ಎಕರೆ ಜಮೀನಲ್ಲಿ ನೀವು ಬರೀ ಡಿ ಸಿ ಕಚೇರಿ ಕಟ್ಟಿದ್ರೆ ಸಾಲುತ್ತಾ? ಹೋರಾಟ ಮಾಡೋರಿಗೆ, ಕ್ಯಾಂಟೀನ್ ಕಟ್ಟೋರಿಗೆ, ಹೋಟ್ಲು ಮಾಡೋರಿಗೆ ಒಂದು 6 ಎಕರೆ ಜಮೀನು ಬೇಡವೆ? ಈ ರೀತಿ ನಾವು ಯೋಜನೆಗಳನ್ನ ಮಾಡ್ಕೋಬೇಕಾಗುತ್ತೆ. ಭಾಳ ಸೈಲೆಂಟ್. ಇಲ್ಲಿ ಆಸ್ಪತ್ರೆಗಳಿದ್ದಾವೆ, ಇಲ್ಲೊಂದು ಆಸ್ಪತ್ರೆ ಕಟ್ಟೋಕ್ಕೂ ಸಹ ಬಿಟ್ಟಿಲ್ಲ. ರೆಸಿಡೆನ್ಷಿಯಲ್ ಏರಿಯಾ ಆಸ್ಪತ್ರೆ ಬೇಡ ಅಂತೇಳಿ ತಡೆ ಹಿಡಿದಿದ್ದಾರೆ. ಅಂದರೆ ಅಷ್ಟು ಪರಿಸರ ಪ್ರಜ್ಞೆ ಇರೋ ಏರಿಯಾದಲ್ಲಿ 6 ಎಕರೆ ಜಮೀನನ್ನ ನಾಶ ಮಾಡಿ ಡಿ ಸಿ ಕಚೇರಿ ಕಟ್ತೀವಿ ಅಂತ ಹೊರಟಿರೋ ಜಿಲ್ಲಾಡಳಿತ ಮನಸ್ಸನ್ನು ಬದಲಾಯಿಸ್ಕೋಬೇಕು. ಇಲ್ಲಿರೋ ಆಪ್ಕಾಮ್ಸ್ನವರು ಸಹ ಅವರು ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಮಾಡಬೇಡಿ ಅಂತೇಳಿ. ಆದರೆ ಇವರೆಲ್ಲ ಯಾವುದನ್ನು ಮನಸ್ಸಿಗೆ ತಗೊಂತ ಇಲ್ಲ ಅಂಥೇಳಿ ಪರಿಸರವಾದಿಗಳೆಲ್ಲ ಚಿಂತಿತರಾಗಿದ್ದಾರೆ. ಅವ್ರದ್ದೇನೋ ಗ್ರಾಚಾರ ಕೆಟ್ಟಿದೆ ಚಿತ್ರದಾಗಿರೋ ಎಲ್ಲ ಪರಿಸರವಾದಿಗಳಿಗೆ. ಗಿಡ ನೆಟ್ಕೊಂತ ಹೋಗ್ತಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಗಿಡ ಕಡಿತಿದ್ದಾರೆ. ಅವ್ರು ಎಷ್ಟೊಂದು ಹೋರಾಟ ಮಾಡಬೇಕು? ಅವರೇನು ಊಟ ಮಾಡಿ ಮನೆಯಲ್ಲಿ ನಿದ್ದೆ ಮಾಡೋ ಅಂಥ ಪರಿಸ್ಥಿತಿನೂ ಇಲ್ಲ. ಅಲ್ಲಿ ಓಡಾಡೋದು ದಾರಿಯಲ್ಲಿರೋ ಜನ ಎಲ್ಲ ಮಾತಾಡ್ತಾರೆ, ಇದೇನು ಸರ್ ಇಲ್ಲಿ ಡಿ ಸಿ ಕಚೇರಿ ಬಂದರೆ ನಮ್ಮ ಬದುಕು ಹೆಂಗೆ? ನಿಶಬ್ದವಾಗಿರೋ ಜಾಗ, ಶಬ್ದ ಮಾಲಿನ್ಯ ಇಲ್ಲ, ವಾಯು ಮಾಲಿನ್ಯ ಇಲ್ಲ. ಹಾಗಾಗಿ ಇನ್ನೊಂದು ಸರಿ ಜಿಲ್ಲಾಡಳಿತ ಜನರು ಸಹ ಇದರಲ್ಲಿ ಭಾಗವಹಿಸಿ ವಿಚಾರಗಳನ್ನ ಮಾತಾಡಿ ಇದನ್ನು ರಕ್ಷಣೆ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಮತ್ತೆ ನಾವು ಅರಣ್ಯಗಳನ್ನ ಬೆಳೆಸೋಕ್ಕಾಗಲ್ಲ, ಮತ್ತೆ ಕಟ್ಟಡಗಳನ್ನ ನೀವು ಕಟ್ಕೋಬೋದು ಬೇಕಿದ್ರಿ. ಹಾಗೆ ಈ ಭಾವನೆಯನ್ನು ಜನರಲ್ಲಿ ಮೂಡಿಸ್ಬೇಕಾಗಿದೆ, ಜಾಗೃತಿ ಮೂಡಿಸ್ಬೇಕಾಗಿದೆ. ಇದೊಂಥರ ರೆಸಿಡೆನ್ಷಿಯಲ್ ಏರಿಯಾ, ಇಲ್ಲಿ ಬಂದು ಕಟ್ಟಡಗಳನ್ನ ಕಟ್ಟೋದಕ್ಕಿಂತ ಊರು ಹೊರಗಡೆ ಬೇಕಾದಷ್ಟು ಖಾಲಿ ಸ್ಥಳಗಳಿದ್ದಾವೆ, ಅವನ್ನ ಬಳಸ್ಕೊಂಡು ಕಟ್ಟಡಗಳನ್ನ ಕಟ್ಟಲಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆ ಜನರ ಅಭಿಪ್ರಾಯನೂ ಸಹ ಸಂಗ್ರಹ ಮಾಡಲಿ ಅಂತೇಳಿ ನಾನು ಅಧಿಕಾರಿಗಳನ್ನ ಕೇಳ್ಕೊತಾ ಇದ್ದೀನಿ. ಯಾವಾಗಲೂ ದೆಹಲಿಯಿಂದ ಆಡಳಿತ ಮಾಡಬಾರ್ದಂತೆ, ಹಳ್ಳಿಯಿಂದ ಆಡಳಿತ ಮಾಡಬೇಕಂತೆ. ಯಾವ್ದಾರ ಕಟ್ಟಡ ಕಟ್ಟೋಕ್ಕೆ ಮುಂಚೆ ಅಲ್ಲಿರೋ ನಿವಾಸಿಗಳನ್ನು ಕೇಳ್ಕೋಬೇಕು, ಅವರೇ ದಾರಿ ತೋರಿಸ್ತಾರೆ ಯಾವುದು ಕಟ್ಟಡ ಸೂಕ್ತ, ಎಲ್ಲಿಗೆ ಹೋದರೆ ಸೂಕ್ತ ಅಂತೇಳಿ. ಹಾಗಾಗಿ ಚಿತ್ರದುರ್ಗದ ಅಭಿವೃದ್ಧಿಗೆ ಜನರ ಭಾಗವಹಿಸಿಕೆಯನ್ನು ಉತ್ತೇಜಿಸಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಶೀಘ್ರವಾಗಿ ಇದನ್ನು ಮನಸ್ಸನ್ನು ಬದಲಾಯಿಸಿ ಬೇರೆ ಜಾಗದಲ್ಲಿ, ಬೇರೆ ಖಾಲಿ ಜಾಗದಲ್ಲಿ ಎಲ್ಲರ ಕಟ್ಟಡ ಕಟ್ಕೊಂಡು ಪರಿಸರ ಉಳಿಸ್ಕೊಳ್ಳಿ ಅಂಥೇಳಿ ನಾನು ಎಲ್ಲ ಅಧಿಕಾರಿ ವರ್ಗದವ್ರಿಗೂ ವಿನಂತಿಸ್ಕೊಳ್ತಾ ಇದ್ದೀನಿ. ನಾಗರಿಕರಿಗೂ ಸಹ ಇದರಲ್ಲಿ ಹೆಚ್ಚು ಭಾಗವಹಿಸ್ರಿ, ತಮ್ಮ ಚಿಂತನೆಗಳನ್ನು ಜನಕ್ಕೆ ವ್ಯಕ್ತಪಡಿಸ್ರಿ. ಬರೀ ಆಡಳಿತ ಕಚೇರಿಗೋಸ್ಕರ ನೀವು ಪರಿಸರವನ್ನು ಹಾನಿ ಮಾಡ್ಕೋಬೇಡಿ. ಮುಂದೆ ಮಕ್ಕಳಿಗೆ ಒಳ್ಳೆಯ ಗಾಳಿ ಸಿಗಲ್ಲ, ಬೆಳಕು ಸಿಗಲ್ಲ, ನೆರಳು ಸಿಗಲ್ಲ, ಪ್ರಾಣಿಗಳು ಸಿಗಲ್ಲ, ಎಲ್ಲ ಕಳ್ಕೊಂಡು ಏನು ಮಾಡೋದಿದೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ನಾವು ಈ ಪರಿಸರವನ್ನು ಉಳಿಸಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.